ನಮಸ್ಕಾರ. ನಿಮ್ಮ ಜೀವನದಲ್ಲಿ ಯಾರನ್ನ ಬೇಕಾದರೂ ಆಕರ್ಷಣೆ ಮಾಡ್ಬೋದು. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲವನ್ನು ಕೂಡ ನಾವು ಮಾಡ್ಬೋದು. ಆದರೆ ಕೆಲವರಿಗೆ ಇದು ತುಂಬ ಸುಲಭ ಆಗಿರುತ್ತೆ. ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಎಲ್ಲವೂ. ಆದರೆ ಕೆಲವರಿಗೆ ಯಾಕೆ ತುಂಬ ಕಷ್ಟ ಆಗುತ್ತೆ. ಕೆಲವರಿಗೆ ಏನು ಅವರ ಜೀವನದಲ್ಲಿ ನೋಡಿರ್ತೀರಾ, ಖುಷಿಯಾಗಿರೋರು ತುಂಬಾ ಖುಷಿಯಾಗಿರ್ತಾರೆ, ತುಂಬಾ ಉಲ್ಲಾಸವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಯಾಕೆ ಹಣ ಇದ್ದವ್ರಿಗೆ ಹಣ ಹೋಗ್ತಾ ಇರುತ್ತೆ, ಖುಷಿಯಾಗಿದ್ದವರೇ ಖುಷಿಯಾಗಿರ್ತಾರೆ, ನನಗೆ ಯಾಕೆ ನನ್ನ ಜೀವನದಲ್ಲಿ ಇದು ಯಾವುದು ನಡೀತಾ ಇಲ್ಲ, ನಾನು ಎಷ್ಟೋ ಸತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತ ಅನ್ಕೋತೀನಿ, ಎಲ್ಲವೂ ನನ್ನ ಜೀವನದಲ್ಲಿ ಸರಿಪಡಿಸ್ಕೋಬೇಕು ಅಂದ್ಕೋತೀನಿ, ಒಂದು 2 ದಿನಕ್ಕೆ ಆ ಮೋಟಿವೇಶನ್ ಎಲ್ಲವೂ ಹೋಗ್ಬಿಡುತ್ತೆ. ಹೇಗೆ ನನ್ನ ದೃಢ ಮನಸ್ಸಿನಿಂದ ನನ್ನ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿದ್ರೆ, ಇವತ್ತು ಈ ವಿಡಿಯೋದ ಮೂಲಕ ನಿಮ್ಮ ಜೀವನದಲ್ಲಿ ಏನನ್ನ ಬೇಕಾದರೂ ಆಕರ್ಷಿಸ್ಬೋದು. ನೀವು ತುಂಬ ಒಳ್ಳೆ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ನೀವು ಆಗ್ಬೋದು. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲಿಗೆ ನೋಡಿ, ನಮಗೆಲ್ರಿಗೂ ಗೊತ್ತು ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳಿದ್ರೆ, ನಿಮ್ಮ ಸುಪ್ತ ಮನಸ್ಸಿಗೆ ತುಂಬಾ ಪವರ್ ಇದೆ. ನಿಮ್ಮ ಸುಪ್ತ ಮನಸ್ಸಿಗೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಲ್ಲ. ಎಕ್ಸಾಂಪಲ್, ನೀವು ಸುಮ್ಮನೆ ಕೂತಿದ್ದೀರಲ್ವಾ, ಒಂದು 5 ನಿಮಿಷ ನಿಮಗೆ ನೀವು ಹೇಳ್ಕೊಳ್ಳಿ, ನಂಗೆ ತುಂಬ ಸುಸ್ತಾಗಿದೆ ಅಂತ. ಗೊತ್ತಿಲ್ಲದ ಹಾಗೆ ತುಂಬ ಸುಸ್ತು ಅಂತ ಅನ್ಸುತ್ತೆ. ಅದೇ ನೀವು ತುಂಬ ಹೇಳ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಎನರ್ಜೆಟಿಕ್, ನಾನು ಒಂದು ತುಂಬ ಶಕ್ತಿಶಾಲಿ ಆತ್ಮ, ನಾನು ಎಲ್ಲರನ್ನು ತುಂಬ ಬೇಗ ಕ್ಷಮಿಸ್ತೀನಿ, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಗೊತ್ತಿಲ್ಲದ ಹಾಗೆ ಗೊತ್ತಿಲ್ಲದ ಹಾಗೆ ಈ ಎಲ್ಲವೂ ಚೈತನ್ಯ, ಆರೋಗ್ಯ ಎಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನಾವು ಏನನ್ನ ಮನಸ್ಸಲ್ಲಿ ಅನ್ಕೋತಾ ಹೋಗ್ತೀವೋ ಅದೆಲ್ಲವನ್ನು ನಾವೇ ಆಗ್ತಾ ಹೋಗ್ತೀವಿ. ಎಷ್ಟೋ ಸತಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಬಗ್ಗೆ ತಮಾಷೆಗೋ ಗೊತ್ತಿದ್ದೇರೋ ನಿಮ್ಮ ಬಗ್ಗೆ ನೀವು ತುಂಬ ಕೆಟ್ಟದಾಗಿ ಮಾತಾಡ್ಕೋತಾ ಹೋಗ್ತಿರ್ತೀರ. ಆದರೆ ನಿಮ್ಮ ಬಾಡಿಗೆ ಅದು ಯಾವುದು ಗೊತ್ತಾಗ್ತಾ ಹೋಗಲ್ಲ. ನೋಡಿದಿರಾ, ಅಚಾನಕ್ಕಾಗಿ ಮುಖದಲ್ಲಿ ಮಾಡುವೆ ಬರೋದು, ಅಥವಾ ಇದ್ದಕ್ಕಿದ್ದ ಹಾಗೆ ದೇಹದಲ್ಲಿ ಗಾತ್ರ ಹೆಚ್ಚಾಗ್ತಾ ಹೋಗೋದು, ಕೂದಲು ಉದುರೋದು, ಇದೆಲ್ಲವೂ ಕೂಡ ನಮ್ಮ ನೆಗೆಟಿವ್ ಸೆಲ್ಫ್ ಟಾಕ್, ನೆಗೆಟಿವ್ ಎನ್ವೈರನ್ಮೆಂಟಿಂದ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇದಾಗಿ ಎಲ್ಲರನ್ನು ಬದಲಾಯಿಸಲಿಕ್ಕೆ ಆಗಲ್ಲ. ನಮ್ಗೆಲ್ರಿಗೂ ನಾವು ಮನೆಯಲ್ಲಿ ಎಲ್ಲರನ್ನೂ ಬದಲಾಯಿಸಬೇಕು ಅಂತ ಅನ್ಸುತ್ತೆ. ನಮ್ಮ ಸಂಗಾತಿಯನ್ನ, ನಮ್ಮ ತಾಯಿಯನ್ನ, ನಮ್ಮ ತಂದೆಯನ್ನ ಎಲ್ಲರನ್ನೂ ಬದಲಾವಣೆ ಮಾಡೋಣ ಅನ್ಸುತ್ತೆ. ಆದರೆ ಮೊದಲು ಬದಲಾವಣೆ ನಮ್ಮಲ್ಲಿ ನಾವು ತಗೋತಾ ಹೋದರೆ ಎಲ್ಲರಲ್ಲೂ ಕೂಡ ನಾವು ಬದಲಾವಣೆನ ನೋಡ್ತಾ ಹೋಗ್ತೀವಿ. ಮುಖ್ಯವಾಗಿ ನಿಮಗೆ ಏನಾದರೂ ಆಕರ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಬರೀ ನಾವು ಬ್ರೈನ್ ಅನ್ಕೋತೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಅನ್ಕೋತೀವಿ, ಖಂಡಿತ ಸುಳ್ಳು. ಹಾರ್ಟ್, ಯಾಕಂತ ಹೇಳಿದ್ರೆ ನಿಮ್ಮ ಹಾರ್ಟ್ ಸೆಂಟರ್, ಹಾರ್ಟ್ ಚಕ್ರ ಏನಿರುತ್ತೋ ದ ಪವರ್ ಹೌಸ್ ಆಫ್ ಮ್ಯಾನಿಫೆಸ್ಟೇಷನ್. ಅದಕ್ಕೆ ಭಗವಂತನಿಗೆ ನಮಸ್ಕಾರ ಮಾಡಬೇಕಾದ್ರೆ ನಾವು ಎದೆ ಹತ್ರ 2 ಕೈಗಳನ್ನು ಜೋಡಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ. ಯಾಕೆ ಅಪ್ಪ ಅಂತ ಹೇಳಿದ್ರೆ, ನಮ್ಮ ಹಾರ್ಟಿಂದ ಬರ್ತಕ್ಕಂಥ ತರಂಗಗಳು, ಆಸೆ ಅನ್ನೋದು ನಮ್ಮ ಹೃದಯದಲ್ಲಿ ಇರುತ್ತೆ. ಪ್ರೀತಿ ಅನ್ನೋದು, ಅದನ್ನೇನು ಹೇಳ್ತಿರ್ತೀನಿ, ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಅಲ್ಲಿ ಹೈಯೆಸ್ಟ್ ವೈಬ್ರೇಷನ್ ಇರ್ತಕ್ಕಂಥ ಯಾವ ಫೀಲಿಂಗ್ ಅಂತ ಹೇಳಿದ್ರೆ ಅದು ಪ್ರೀತಿ, ತದನಂತರ ದುಡ್ಡು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಪ್ರೀತಿ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಹ್ಯೂಮನ್ ಇಸ್ ಅ ಸೋಷಿಯಲ್ ಅನಿಮಲ್. ನಮ್ಗೆಲ್ರಿಗೂ ಸಂಗಾತಿ ಬೇಕು. ನೋಡಿ, ಬೇಕಾದ್ರೆ ನೀವು ಊಟ ಮಾಡ್ತಾ ಇರಿ, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾ ಇರಿ, ಒಂದು ಅಗ್ಯೋದನ್ನು ಮರ್ತು ಹೋಗ್ತೀರಾ, ಸುಮ್ಮನೆ ನುಂಗ್ತಾ ಹೋಗ್ತೀರಾ, ಏನೋ ಒಂದು ತಿನ್ಬೇಕಲ್ಲಪ್ಪ ಅಂತ ತಿಂತೀವಿ. ಅದೇ 4-5 ಜನ ಫ್ರೆಂಡ್ಸು, ಫ್ಯಾಮಿಲಿ ಜೊತೆ ಕೂತ್ಕೊಳ್ತೀನಿ, ಆಹಾರವನ್ನು ಸವಿಸಿ ತಿನ್ನಲಿಕ್ಕೆ ಶುರು ಮಾಡ್ತೀರಾ. ಇದೆಲ್ಲವೂ ಕೂಡ ಹೇಗಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗ ಜನಗಳ ಜೊತೆ ಇರ್ತೀವಿ, ಪ್ರಾಣಿಗಳು ನೋಡಿ ಗುಂಪಾಗಿರ್ತವೆ, ಯಾವಾಗ ಗುಂಪಾಗಿರ್ತೀವಿ ಸುಖ ಸಂತೋಷದಿಂದ ನಾವು ತುಂಬ ಖುಷಿಯಾಗಿರ್ತೀವಿ. ಮೊದಲನೇದಾಗಿ ನಿಮ್ಮ ಹಾರ್ಟ್ ಸೆಂಟರನ್ನು ಹೇಗೆ, ಹಾರ್ಟ್ ಚಕ್ರವನ್ನು ಆಕ್ಟಿವೇಟ್ ಮಾಡೋದು ಅಂತ ಹೇಳಿದ್ರೆ, ಇವತ್ತಿಂದ ಶುರು ಮಾಡಿ ಕ್ರಮೇಣವಾಗಿ ಹೆಚ್ಚು ಮಾಡ್ಕೋತಾ ಹೋಗಿ. ಮಿನಿಮಮ್ 7 ಡೇಸ್ ಓರ್ವ ವ್ಯಕ್ತಿ ಯಾರೇ ಆಗಿರಲಿ ಅವರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದಾಗಿರಬಹುದು, ಅಥವಾ ಅವರನ್ನು ಹೇಟ್ ಮಾಡೋದಾಗಿರಬಹುದು, ಅಥವಾ ಅವರ ಬಗ್ಗೆ ಜಡ್ಜ್ಮೆಂಟ್ ಮಾಡೋದಾಗಿರ್ಬೋದು, ಇದನ್ನು ಮಾಡ್ತಾ ಹೋಗಬೇಡಿ. ನೋಡಿ, ನಾವು ಅನ್ಕೋತೀವಿ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ ಇದೆಲ್ಲವೂ ಮಾಡಬೇಕು ಅಂತ. ಯಾರೋ ಒಬ್ರು ಒಂದು ವೆಕೇಶನ್ ಹಾಕಿರ್ತಾರೆ, ಅಥವಾ ಏನೋ ಒಂದು ಅವರ ದಿನಚರಿಯನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ತಕ್ಷಣ ನಮ್ಮ ಮನಸ್ಸಿಗೆ ಕೆಟ್ಟ ಭಾವನೆ ಬಂದ್ಬಿಡುತ್ತೆ. ಅವ್ರು ಯಾರು ಅಂತ ಫಸ್ಟ್ ಆಫ್ ಆಲ್ ಅವರನ್ನು ನಮ್ಮ ಲೈಫಲ್ಲೇ ನಾವು ಮೀಟ್ ಮಾಡಿರಲ್ಲ. ಯಾರೋ ಏನೋ ಒಂದು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಅವ್ರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡೋದು, ಅಥವಾ ಅವರ ಬಗ್ಗೆ ಜಡ್ಜ್ಮೆಂಟ್ ಮಾಡೋದು, ಅವರ ದೇಹದ ಬಗ್ಗೆ ಕಮೆಂಟ್ ಮಾಡೋದು, ಅಥವಾ ಅವರ ಸಂಬಂಧಗಳ ಬಗ್ಗೆ ಕಮೆಂಟ್ ಮಾಡೋದು, ಯಾವುದೋ ಒಂದು ಸೆಲೆಬ್ರಿಟಿ ಆಗಿರಬಹುದು, ಹೀಗೆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದು ಯಾವುದನ್ನು ಮಾಡಕ್ಕೆ ಹೋಗಬೇಡಿ. 21 ಡೇಸ್ ಮಿನಿಮಮ್, ಆಯ್ತಾ. ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗಬೇಡಿ, ಕೆಟ್ಟದಾಗಿ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾರನ್ನು ಕೂಡ ಹೇಟ್ ಮಾಡಲಿಕ್ಕೆ ಶುರು ಮಾಡಬೇಡಿ. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ, ಎನರ್ಜಿ, ವೈಬ್ರೇಷನ್ ಇಂದ ನೋಡ್ಲಿಕ್ಕೆ ಶುರು ಮಾಡಿ. ಕಷ್ಟ ಆಗತ್ತೆ, ಯಾರನ್ನಾರು ನಾವು ನೋಡಿದ ತಕ್ಷಣ
ಫಸ್ಟ್ ಅನ್ಕೋತೀವಿ ಇವ್ನು ಯಾರಪ್ಪ ಇವ್ನು ಹಿಂಗಿದಾನೆ ಅಂತ ನಮ್ಗೆ ಯಾವಾಗ್ಲೂ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಜಡ್ಜ್ಮೆಂಟ್ ಮಾಡ್ತಾ ಹೋಗುತ್ತೆ ಅಲ್ವಾ. ನೋಡಿ ಪರ್ಫ್ಯೂಮ್ ಬಾಟ್ಲಿ ಎಷ್ಟು ಚೆನ್ನಾಗಿದ್ರು ಬಾಳಿಕೆ ಆದಾಗ ಅದನ್ನ ಕುಡಿಯಕ್ ಸಾಧ್ಯನಾ? ಇಲ್ಲ, ನೀರನ್ನೇ ಕುಡಿಬೇಕು ಅಲ್ವಾ. ಹಾಗೆ ಕೆಲವರು ಎಷ್ಟೇ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಎಲ್ಲವೂ ಚೆನ್ನಾಗಿರುತ್ತೆ, ಆದ್ರೆ ಅವರ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅವ್ರ ಜೊತೆ ಇರ್ಲಿಕ್ಕೆ ಸಾಧ್ಯನಾ? ಹಾಗಿದ್ದಿದ್ರೆ ಪ್ರಪಂಚದ ಅತಿ ದೊಡ್ಡ ಸುಂದರ ಸುಂದರಿಯರು ಎಲ್ಲರೂ ಡಿವೋರ್ಸ್ ಯಾಕೆ ಆಗ್ತಾ ಇತ್ತು? ಯಾಕೆ ಅವರಿಗೆ ಬ್ರೋಕನ್ ರಿಲೇಶನ್ಶಿಪ್ ಇರ್ತಾ ಇತ್ತು? ಇಲ್ಲ ಅಲ್ವಾ. ಸೊ ನಮಗೆ ಆ ವ್ಯಕ್ತಿಯ ವ್ಯಕ್ತಿತ್ವ, ಮನಸ್ಸಾಳದ ಮಾತುಗಳೇನಿರುತ್ತೋ ಅದು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ನೋಡಿ, ನಮ್ಮ ಅಜ್ಜಿ ತಾತ ನೋಡಕ್ಕೆ ಚೆನ್ನಾಗಿಲ್ದೇ ಇರ್ಬೋದು, ಆದ್ರೆ ಅವ್ರ ಹತ್ರ ಹೋಗಿ ಒಂದು 10 ನಿಮಿಷ ಕೂತ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ. ಹಾಗಾಗಿ ಮನುಷ್ಯನ ವ್ಯಕ್ತಿತ್ವವನ್ನ ನಾವು ಅನಲೈಸ್ ಮಾಡ್ತಾ ಹೋಗೋಣ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾ ಹೋಗೋಣ. ನೋಡಿ, ನಿಮ್ಮ ಜೀವನದಲ್ಲಿ ಮೇಲ್ ಹೋಗ್ಬೇಕು ಅಂತ ಅನ್ಕೋತೀವಿ ಎಲ್ರು ಅಲ್ವಾ. ನಮ್ಗೆ ಎಲ್ರಿಗೂ ಇದ್ದ ಹಾಗೆ ಇರ್ಬೇಕಂತ ಇಷ್ಟ ಆಗತ್ತಾ? ಒಂದೇ ಸಂಬಳ 10,000 ಸಂಬಳ ಅಂತ ಹೇಳಿದ್ರೆ 10 ವರ್ಷ ಅದು 10,000 ಸಂಬಳ ತಗೊಳಕ್ ಇಷ್ಟಪಡ್ತೀವ? ಇಲ್ಲ ಅಲ್ವಾ. ನಮ್ಮ ಜೀವನದಲ್ಲಿ ಗ್ರೋತ್ ಇರಬೇಕು. ಮುಂದೆ ಹೋಗ್ಬೇಕಾದ್ರೆ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಕೆಟ್ಟ ಘಟನೆಗಳನ್ನ ಅಥವಾ ಯಾವುದೋ ಒಂದು ಕೆಟ್ಟ ಏನೋ ಒಂದು ವಿಷಯ ಆಗಿರುತ್ತೆ, ಅಥವಾ ಯಾವುದೋ ಒಂದು ಪರಿಸ್ಥಿತಿಗೆ ಒಂದು ಸಂಬಂಧಗಳು ಹದಗೆಟ್ಟೋಗಿರುತ್ತೆ, ಅದೆಲ್ಲವನ್ನು ಬಿಡ್ತಾ ಹೋಗಿ. ನೋಡಿ, ನಾವು ಮುಂದೆ ಹಾರಬೇಕು ಅಂತ ಹೇಳಿದ್ರೆ ಫಗೀವ್ ಮಾಡೋದನ್ನ ಕಲ್ತ್ಕೋತಾ ಹೋಗಿ. ನೋಡಿ, ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವತ್ತಾದ್ರೂ ನೋಡಿದಿರಾ ಭಗವಂತ ನೀನ್ ಕೆಟ್ಟವನು ಬರಬೇಡ ಹೋಗಪ್ಪ, ನೀನೇನೋ ಕಳ್ತನ ಮಾಡಿದ್ಯಾ, ಸುಳ್ಳು ಹೇಳಿದ್ಯಾ, ಕೊಲೆ ಮಾಡಿದ್ಯಾ, ಹೀಗೆ ಹೇಳಿ ಭಗವಂತ ನಮ್ಮನ್ನ ತಡೆಗಟ್ತಾನ? ಇಲ್ಲ ಅಲ್ವಾ. ಭಗವಂತ ಯಾರೇ ಆಗಿರ್ಲಿ, ಕಳ್ಳ ಆಗಿರ್ಲಿ, ಸುಳ್ಳಾಗಿ ಎಲ್ಲರನ್ನೂ ಕ್ಷಮಿಸಿ ತನ್ನ ಹತ್ರ ಕಟ್ಕೋತಾ ಹೋಗ್ತಾನೆ. ಆದ್ರೆ ಮನುಷ್ಯರಾದ ನಾವೇನ್ ಮಾಡ್ತೀವಿ? ಅವನಿಗೆ ಕೆಲಸ ಇಲ್ಲ, ಆಕೆಗೆ ಸಂಬಂಧ ಹದಗೆಟ್ಟೋಗಿದೆ, ಅಥವಾ ಆಕೆಗೆ ಮಕ್ಕಳಿಲ್ಲ, ಆಕೆ ಗಂಡ ಇಲ್ಲ, ಹೀಗೆ ನಾವ್ ಎಲ್ಲರನ್ನು ಜಡ್ಜ್ ಮಾಡ್ತಾ ಹೋಗ್ತೀವಿ. ಒಂದು ಗಾದೆ ಇದೆ ಗೊತ್ತಾ, ಆಡ್ದವ್ರ ಪಾಪ ಮಾಡ್ದವ್ರ ಬಾಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಯಾರೋ ಒಬ್ರು ಏನೋ ಕರ್ಮ ಮಾಡಿರ್ತಾರೆ, ಆ ಕರ್ಮವನ್ನ ನಾವು ತಗೋಬೇಕಾದ್ರೆ ಅವ್ರ ಬಗ್ಗೆ ಗಾಸಿಪ್ ಮಾಡಿದ್ರೆ ಸಾಕಂತೆ. ಹಾಗಾಗಿ ನಾವು ಯಾರ ಬಗ್ಗೆನಾದ್ರೂ ಮಾತಾಡಿದಾಗ, ಅವರ ಪರಿಸ್ಥಿತಿ ಬಗ್ಗೆ ಅವಹೇಳನ ಮಾಡಿದಾಗ ಅವ್ರ ಎಲ್ಲರ ಕರ್ಮವನ್ನ ನಾವು ತಗೋತಾ ಹೋಗ್ತೀವಿ, ನೆಗೆಟಿವಿಟಿಯಲ್ಲಿ ಸುತ್ತಾ ಹೋಗ್ತೀವಿ. ಹಾಗಾಗಿ ಬರೀ ಮಾತಾಡಿದ್ರೆ ಕೇಳಿದ್ರೆ ಅಲ್ಲ, ನೋಡಿದ್ರು ಕೂಡ ಕರ್ಮನೆ ಅಲ್ವಾ. ಸೊ ಹಾಗಾಗಿ ಯಾವುದೋ ಒಂದು ಕೆಟ್ಟ ವಿಷಯವಾಗಿರ್ಬೋದು, ಯಾರೊಬ್ಬರ ಬಗ್ಗೆ ಗಾಸಿಪ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಫಿಲ್ಟರ್ ಔಟ್ ಮಾಡ್ತಾ ಬನ್ನಿ. ಯಾವುದೇ ತರದ ಗಾಸಿಪ್ ಆಗಿರ್ಬೋದು, ಕೆಟ್ಟ ವಿಷಯಗಳಾಗಿರ್ಬೋದು, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾಗಿರ್ಬೋದು, ಅಥವಾ ಅವರನ್ನ ನಿರ್ಲಕ್ಷ್ಯದಿಂದ ನೋಡೋದಾಗಿರ್ಬೋದು, ಯಾವುದನ್ನು ಮಾಡೋದು ಬೇಡ. ಪ್ರತಿದಿನ ಮಲಗಕ್ಕಿಂತ ಮುಂಚೆ ನಿಮ್ಗೆ ನೀವು ಪ್ರಶ್ನೆ ಹಾಕ್ತಾ ಹೋಗಿ. ಒಂದು ಉನ್ನತವಾದ ವ್ಯಕ್ತಿತ್ವವನ್ನ ಪಡೆಯಕ್ಕೆ ಇವತ್ತು ನಾನು ಏನೇನು ಪರಿಶ್ರಮ ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಪ್ರತಿದಿನ ನಮ್ಮನ್ನ ನಾವು ಇವ್ಯಾಲ್ಯೂಯೇಷನ್ ಮಾಡ್ಕೋತಾ ಹೋಗ್ಬೇಕು. ನೋಡಿ, ಪ್ರಕೃತಿಯ ಬದಲಾವಣೆ ಪ್ರಕೃತಿಯ ನಿಯಮ ಅಂತ ಹೇಳ್ತಾರೆ. ಹಾಗೆ ಒಂದೇ ತರ ಇರಕ್ ಸಾಧ್ಯನಾ? ವೆದರ್ ಬದಲಾಗ್ತಾ ಹೋಗುತ್ತೆ, ಜನ ಬದಲಾಗ್ತಾ ಹೋಗ್ತಾರೆ, ಅದು ಪ್ರಕೃತಿಯ ನಿಯಮ. ನಾವು ಸಣ್ಣ ಮಗುವಾಗಿದ್ದಾಗ ಹಂಗೆ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ, ಬೆಳೀತಾ ಹೋಗ್ತಾ ಇರ್ತೀವಿ ಅಲ್ವಾ. ಹಾಗೆ ಕೂಡ ನಾವು ಕೂಡ ಪ್ರತಿದಿನ ನಮ್ಮಲ್ಲಿ ಒಂದು ಬೆಳವಣಿಗೆ ಇರಬೇಕು. ಹಾಗಾಗಿ ಏನೇನ್ ಮಾಡ್ಬೇಕು? ಆ ಬೆಳವಣಿಗೆ ಆಗ್ಲಿಕ್ಕೆ ನಾನಿವತ್ತು ಯಾರಿಗಾರು ಹರ್ಟ್ ಮಾಡಿದ್ನ, ಕೆಟ್ಟದಾಗಿ ಮಾತಾಡಿದ್ನ, ಅಥವಾ ಒಬ್ರಿಗೆ ಏನಾದ್ರೂ ಕೆಟ್ಟದನ್ನ ಭಾವನೆ, ಯಾಕಂತ ಹೇಳಿದ್ರೆ ಕರ್ಮ ಅಂತ ಹೇಳಿದ್ರೆ ನಾವು ಹೋಗಿ ಅವ್ರಿಗೆ ಕೆಟ್ಟದ್ ಮಾಡ್ಬೇಕಂತಿಲ್ಲ, ಅವ್ರಿಗೆ ಕೆಟ್ಟದ್ ಆಗ್ಲಿ ಅಂತ ಯೋಚನೆ ಮಾಡಿದ್ರು ಕೂಡ ಅದು ನಮ್ಗೆ ಕರ್ಮವಾಗಿ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಯೂನಿವರ್ಸ್ ಅನ್ನೋದೇನು ಹೇಳಿದ್ರೆ, ಬ್ರಹ್ಮಾಂಡ ಏನಿದೆಯೋ, ನೀನ್ ಏನನ್ನ ಕೊಡ್ತಾ ಹೋಗ್ತೀಯೋ ಅದು ನಿನ್ಗೆ 100 ಪಟ್ಟು ಕೊಡ್ತಾ ಹೋಗತ್ತಂತೆ. ಅದ್ರ ಬದಲಾಗಿ ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳೋಣ, ಯಾರೋ ಒಬ್ರು ಸಿಗ್ತಾರೆ, ಹವರ್ ಯು ಅನ್ನೋದಕ್ಕಿಂತ ಒಳ್ಳೇದಾಗ್ಲಿ, ನೀನ್ ಚೆನ್ನಾಗಿರು ಅಂತ ಹೇಳಿದಾಗ ಅದು ನಿನಗೆ ವಾಪಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಎಲ್ರಿಗೂ ಒಳ್ಳೇದನ್ನ ಬಯಸ್ತಾ ಹೋಗೋಣ. ಇದೆಲ್ಲವನ್ನು ಮಾಡ್ತಾ ಹೋದಾಗೆ ನಮ್ಮ ಅಟ್ರಾಕ್ಷನ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಬೇಕಾದ್ರೆ ಈ 21 ದಿನ ಯಾರಿಗೂ ಕೆಟ್ಟದನ್ನ ಬಯಸ್ಲಿಕ್ಕೆ ಹೋಗ್ಬೇಡಿ, ಯಾರ ಬಗ್ಗೆ ಕೆಟ್ಟದಾಗಿ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರನ್ನು ಕೂಡ ಹೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ವೈಬ್ರೇಷನ್ ಹೇಗಾಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಯಾರೇ ಏನೇ ಮಾಡ್ಲಿ ಆಯ್ತಾ, ಅಟ್ಲೀಸ್ಟ್ ಒಂದು ಶ್ರಮ ಪಟ್ಟಾಗ, ಯಾಕಂತ ಹೇಳಿದ್ರೆ ಜನ ಎಲ್ಲರೂ ಒಳ್ಳೆಯವರಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದು ದಾರಿ ಅಂತ ಹೇಳಿದ್ಮೇಲೆ ಹೂವು ಮುಳ್ಳು ಎಲ್ಲವೂ ಇರುತ್ತೆ, ಕಲ್ಲು ಕಡ್ಡಿ ಎಲ್ಲ. ಹಾಗಾಗಿ ನಾವು ಒಂದು ಕಾನ್ಶಿಯಸ್ ಆಗಿ ಎಲ್ಲಿ ಹೇಗೆ ಹೆಜ್ಜೆ ಇಡಬೇಕು ಅದನ್ನ ಕಲಿತಾ ಹೋಗ್ಬೇಕಾಗತ್ತೆ. ಎಲ್ಲವನ್ನೂ ಮನಸ್ಸಿಗೆ ಹತ್ರ ತಗೋತಾ ಹೋಗಿ ಎಲ್ರು ಹೀಗಂದ್ರು, ಅವ್ರು ಹಿಂಗಂದ್ರು, ಇವ್ರು ಹಂಗಂದ್ರು, ಅದಕ್ಕೆ ನಾನು ಹಿಂಗ ಆಡ್ತಾ ಇದ್ದೀನಿ ಅಂತ ಪ್ರತಿಯೊಂದಕ್ಕೂ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ನಮ್ಮ ಜೀವನ ಸುತ್ತ ಕತ್ಲಾವರ್ಸ್ಕೊತಾ ಹೋಗುತ್ತೆ. ಹಾಗಾಗಿ ಬೆಳಕಿನ ಹಾದಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಕ್ಷಮಿಸ್ತಾ ಹೋಗೋಣ, ಜನಗಳನ್ನ ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.